ಅದೇ ಇವತ್ತು ನಾವು ಲಕ್ಷ್ಮೀ ಸಾಗರ ಮತ್ತು ಪ್ಲಾಂಟೇಶನ್ ಅಂತ ಇತ್ತು ನಮ್ಮದು. 1936ನಲ್ಲಿ ರಿಸರ್ವ್ ಫಾರೆಸ್ಟ್ ಆಗಿದೆ. ಅದಾಗಿನ ಮೇಲೆ ಸುಮಾರು ಒಂದು 10 ಇಯರ್ಸ್ ಅಷ್ಟು ವರ್ಷದಿಂದ ಒಂದು 350 ಎಕರ್ಸ್ ಅಷ್ಟು ಏರಿಯಾ ಒತ್ತುವರಿ ಆಗಿದೆ. ಅದಕ್ಕೂ ನಾವೆಲ್ಲ ಡ್ಯೂ ಪ್ರಾಸೆಸ್ ಏನಿದೆಯೋ, ಏನೇನು ಕಾನೂನಾತ್ಮಕವಾಗಿ ಏನೇನು ಕೆಲಸ ಮಾಡಬೇಕೋ ಅದಕ್ಕೂ ಅವ್ರಿಗೇನು ಅವಕಾಶ ಕೊಡಬೇಕೋ ಎಲ್ಲ ಕೊಟ್ಟಿದ್ವಿ. 64A ಪ್ರೊಸೀಡಿಂಗ್ಸ್ ಅಂತ ಇರ್ತದೆ ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ. ಅದು ಪ್ರಕಾರ ನಾವೆಲ್ಲ ಅವ್ರ ಮೇಲೆ ಒಂದು ಎಂಕ್ವೈರಿ ನಡೆಸಿ ಇದೆಲ್ಲ ಅರಣ್ಯದಲ್ಲಿ ಇವರು ಇದ್ದಾರೆ, ಇದೆಲ್ಲರೂ ದೊಡ್ಡ ದೊಡ್ಡ ಪ್ರಭಾವಿಗಳು ಎಲ್ಲ ಇದ್ದಾರೆ ಅಂತ ನಮಗೆ ಗೊತ್ತಾಯಿತು. ಸುಮಾರು ಒಂದು 5-6 ಎಕರೆದಿಂದ 25, 30, 60 ಎಕರೆವರೆಗೂ ಇಷ್ಟು ಒತ್ತುವರಿದಾರರು ಇದ್ದಾರೆ. ಸೊ ಇದರಲ್ಲಿ ಇದು ನಮ್ಮದು ಬೆಂಗಳೂರಿಗೆ ವೆರಿ ಹತ್ತಿರ ಇದೆ. ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಸುಮಾರು ಒಂದು ಎಕರೆ ಒಂದು 5 ಕೋಟಿಯಷ್ಟು ಬೆಲೆ ಇದೆ. ಅದರಿಂದ ಸುಮಾರು ನಾವು ಈಗ 350 ಎಕರ್ಸ್ಗೂ ಹತ್ರ 1500ದಿಂದ 2000 ಕೋಟಿ ಈಗ ಒತ್ತುವರಿನೂ ನಾವು ಇವತ್ತು ತೆರವುಗೊಳಿಸಿದ ಅಷ್ಟು ಆಗಿದೆ. ಸೊ ಇವತ್ತು ನಾವು ಮತ್ತು ಅರಣ್ಯ ಇಲಾಖೆ, ಕರ್ನಾಟಕ ಪೊಲೀಸು ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ನಮ್ಮ SP ಸಾಹೇಬರು, DC ಸಾಹೇಬರು ಎಲ್ಲರೂ ನಮಗೂ ಸಹಕಾರ ಕೊಟ್ಟಿದ್ದಾರೆ. ಸೊ ಇದು ಎಲ್ಲದಕ್ಕೂ ನಾವು ಏನು ಇದು ಕಾನೂನಿಗೆ ವಿರುದ್ಧವಾಗಿ ಈ ಒತ್ತುವರಿ ಏನಿದೆಯೋ ಅದೆಲ್ಲ ನಾವು ಇವತ್ತು ತೆರವುಗೊಳಿಸಲಾಗಿದೆ. ಇದರಲ್ಲಿ ನಾವು ಎಲ್ಲ ಗುಂಡಿಗಳು ಎಲ್ಲ ಪಿಟ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಇವತ್ತು ನಾಳೆಯಲ್ಲಿ ಎಲ್ಲ ನಾವು ಪ್ಲಾಂಟೇಶನು ಮುಗಿಸ್ಬಿಡ್ತೀವಿ. ಸೊ ಆದ್ದರಿಂದ ಈಗ ಈ ಆಚಂಟನಹಳ್ಳಿ ಮತ್ತು ಅಕ್ಕಪಕ್ಕ 2-3 ವಿಲೇಜಿನಲ್ಲಿ ಈ ಒತ್ತುವರಿ ಏನಿದೆಯೋ ಎಲ್ಲದನ್ನು ನಾವು ಇವತ್ತು ತೆರವುಗೊಳಿಸಲಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಹೌದು, ನಾವು ಲಾಸ್ಟ್ May 5th ಮುಂಚೆ ನಾವು ಒತ್ತುವರಿ ತೆರವುಗೊಳಿಸಬೇಕು ಅಂತ ಎಲ್ಲರಿಗೂ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಆವಾಗ ಅವರೇ ಎಲ್ಲರೂ ನಮ್ಮ ಕಚೇರಿಗೆ ಬಂದು ಈಗ ಒಂದು 3 ತಿಂಗಳು ನಮಗೆ ಟೈಮ್ ಕೊಡಿ, ಇಲ್ಲ ಎಲ್ಲ ಟೊಮೊಟೊ ಬೆಲೆಗಳು ಎಲ್ಲ ಇದೆ ಅಂತ ಹೇಳಿದರು. ಟೊಮೊಟೊ ಫಸಲೆಲ್ಲ ಬರಲಿಕ್ಕಿದೆ ಆವಾಗ. ಸೊ ಅದರಿಂದ ಒಂದು 3 ತಿಂಗಳ ಅಷ್ಟು ಟೈಮು ನಾವು ಕೊಟ್ಟಿದ್ದೀವಿ. ಎಲ್ಲರಿಗೂ ಇನ್ಫಾರ್ಮೇಷನ್ ಇದೆ. ಇವತ್ತೂ ಸಹ ನಾವು ಅವರು ಬೋರ್ವೆಲ್ ಆಗಲಿ ಅಥವಾ ಅವ್ರದ್ದು ಏನೇನು ಪೈಪ್ಲೈನ್ಸ್ ಆಗಲಿ ಅಥವಾ ಬೇರೆದೇನು ನಮ್ಮದು ಡ್ರಿಪ್ಪರ್ಸ್ ಆಗಲಿ ಎಲ್ಲದನ್ನು ಅವರು ಎತ್ಕೊಂಡ್ಲಿಕ್ಕೆ ನಾವು ಸಾಕಷ್ಟು ಟೈಮ್ ಕೊಟ್ಟಿದ್ದರು. ಅವರೂ ನಮಗೂ ಸಹಕಾರ ಕೊಟ್ಟಿದ್ದಾರೆ. ನಾವು ಇಷ್ಟು ವರ್ಷ ನಾವು ಈ ಅರಣ್ಯದಲ್ಲಿದ್ದೀವಿ. ಇದರಿಂದ ನಾವು ಸಾಕಷ್ಟು ಅವರು ಬೆಳೆದಿದ್ದಾರೆ. ಈಗ ಅದು ಅರಣ್ಯ ಇಲಾಖೆ ಸುಪರ್ದಿಗೆ ತಗೊಂಡ್ಲಿ ಇದು ಯಾವಾಗಲೂ ನಮಗೂ ಅರಣ್ಯದಲ್ಲಿ ಯಾವಾಗಲೂ ನಮಗೂ ಇದು ಓನರ್ಶಿಪ್ಪು ಬರುವುದಿಲ್ಲ ಅನ್ನೋದು ವಿಷಯ ಅವ್ರಿಗೂ ಗೊತ್ತಿದೆ. ಆದ್ದರಿಂದ ಇವತ್ತು ಅವರು ಸ್ವಾಭಾವಿಕವಾಗಿ ನಮಗೂ ಸಾಕಷ್ಟು ಜನರು ಮೆಜಾರಿಟಿ 95% ಆಫ್ ದ ಪೀಪಲ್ ನಮ್ಮ ಜೊತೆಗೆ ಕೋಆಪರೇಟ್ ಮಾಡಿದರೆ ಅವರೇ ತಾವೆಲ್ಲರೂ ನೋಡ್ತಾಯಿದ್ರಿ, ಅವರೇ ಅವ್ರದ್ದು ಕಾಂಪೌಂಡ್ ವಾಲ್ಸ್ ಆಗಲಿ ಮತ್ತು ಬೇರೆದೆಲ್ಲ ಬಿಚ್ಕೊಂಡು ನಮಗೆಲ್ಲ ದಾರಿ ತೋರಿಸಿ ಎಲ್ಲ ಅನುವು ಮಾಡಿ ಕೊಟ್ಟಿದ್ದಾರೆ. ಯಾರೋ ಒಂದು 4-5 2-3% ಜನ ಅಷ್ಟು ಮಾತ್ರ ಸ್ವಲ್ಪ ನಮಗೂ ಇನ್ನೂ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದರೆ, ಬಟ್ ನಾವು ಅಷ್ಟು ಟೈಮು ನಮ್ಗೆ ಇರುವುದಿಲ್ಲ. ಆದ್ದರಿಂದ ನಾವು ಇವತ್ತು ಎಲ್ಲ ಕಾರ್ಯಾಚರಣೆ ಮುಗಿಸಿದ್ದೀವಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇಷ್ಟುವರೆಗೆ ನಾವು ಶ್ರೀನಿವಾಸಪುರ, ಕೋಲಾರ ಮತ್ತು ಈ ಮಾಲೂರು ಸೇರಿ ಸುಮಾರು 2550 ಅಷ್ಟು ಎಕರೆ ಒತ್ತುವರಿ ಈ ತೆರವುಗೊಳಿಸಲಾಗಿದೆ. ಆದ್ದರಿಂದ ಇನ್ನೂ ಕಡಿಮೆ ಇದೆ. ಈಗ ಆಲ್ಮೋಸ್ಟ್ ಭಾಳ ಹತ್ತಿರ 1000 ಗಂಟೆ ಕಡಿಮೆನೇ ಇದೆ. ಸೊ ಅದನ್ನು ನಾವು ಪ್ರಾಪರ್ ಏನು ಅವ್ರಿಗೆ ಅವಕಾಶ ಕೊಟ್ಟು ಅವ್ರಿಗೆ ಎಲ್ಲ ಅವ್ರ ಡಾಕ್ಯುಮೆಂಟ್ಗಳು ಎಲ್ಲ ತೋರಿಸಿದ ಮೇಲೆ ಜಂಟಿ ಸರ್ವೆ ಬೇಕಂದರೆ ಜಂಟಿ ಸರ್ವೆ ಮಾಡಿಬಿಟ್ಟು ಎಲ್ಲ ಮಾಡ್ತೀವಿ. ಈ ಜಮೀನಿಗೆ ಆಲ್ಮೋಸ್ಟ್ 2014-15ದಿಂದ ನಮ್ಮ ರಾಜ್ಯ ಭೂಮಾಪಕ ಇಲಾಖೆ ಮತ್ತು ಕರ್ನಾಟಕ ಇಲಾಖೆ ಅವರು ಜಂಟಿ ಸರ್ವೆ ಮಾಡಿ ಇಷ್ಟಿಷ್ಟು ಒತ್ತುವರಿ ಮಾಡಿದರೆ ಅನ್ನೋದು ಎಲ್ಲ ಗುರುತು ಮಾಡಿ ಕೊಟ್ಟಿದ್ದಾರೆ ನಮಗೆ. ಆವತ್ತದಿಂದ ನಾವು ಅವರು ಕೋರ್ಟ್ಗೆ ಹೋಗಿದರೆ ಅದು ನಮ್ಮ ಪರವಾಗಿ ಆಗಿದೆ. ಆದ್ದರಿಂದ ಇದು ನಾವು ತೆರವುಗೊಳಿಸಬೇಕಾಗಿದ್ದು ಅನಿವಾರ್ಯ ಬಂತು. ಸೊ ಅದು ಹೌದು, ಇವತ್ತು ಸುಮಾರು ಒಂದು 40 JCBಗಳಿದೆ. ಇನ್ನೊಂದು ರಿಪ್ಪರ್ ಮಿಷನ್ ಅಂತ ಇದೆ.
ಇದೆಲ್ಲದಿಂದ ನಾವು ಪಿಟ್ಟಿಂಗು ಮತ್ತು ರಿಪ್ಪಿಂಗ್ ಮಾಡಿಕೊಂಡು ಎಲ್ಲ ಏರಿಯಾನು ನಾವೀಗ ಪ್ಲಾಂಟೇಶನ್ ಮಾಡಿ ಒಳ್ಳೆ ಫಾರೆಸ್ಟ್ನಲ್ಲಿ ಬೆಳೆಸ್ತೀವಂತ ಹೇಳಕ್ಕೆ ಇಚ್ಛಪಡ್ತೀನಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ನಮಗೂ ಹವಾಮಾನ ಬದಲಾವಣೆ ಸಿಕ್ಕಾಪಟ್ಟ ಆಗ್ತಾಯಿದೆ. ಸಾಕಷ್ಟು ಬಿಸಿಲು ಬರ್ತಾ ಇದೆ. ಯಾಕಂದರೆ ನಾವು ಪ್ರಕೃತಿನ ಎಲ್ಲ ನಾಶ ಮಾಡಿ ಮರ ಗಿಡಗ ಫಾರೆಸ್ಟ್ನ ಕಟ್ ಮಾಡಿ ಏನು ನಾವು ಈ ಸಾಕಷ್ಟು ಇದು ಅಗ್ರಿಕಲ್ಚರು ಆಗಲಿ ಮತ್ತು ಬೇರೆ ಏನು ಬೆಳವಣಿಗೆಗಳು ಮಾಡ್ತಾಯಿದ್ದೆವೋ ಅದೆಲ್ಲದಿಂದ ಈಗ ಪ್ರಕೃತಿ ವಿಕೋಪಗಳು ತಮ್ಮೆಲ್ಲರಿಗೂ ಗೊತ್ತಿದೆ. ಈ ವಯನಾಡು ಇನ್ಸಿಡೆಂಟ್ ಆಗಲಿ, ಡೆಹ್ರಾಡೂನ್ ಇನ್ಸಿಡೆಂಟ್ ಆಗಲಿ, ಶಿಮ್ಲಾ ಇನ್ಸಿಡೆಂಟ್ ಆಗಲಿ, ಸಾಕಷ್ಟು ಬರ ಬರೋದು, ಅತಿವೃಷ್ಟಿ ಬರೋದು, ಅನಾವೃಷ್ಟಿ ಬರೋದು, ಇದೆಲ್ಲ ಆಗಿ ನಮಗೂ ಆರ್ಥಿಕವಾಗಿ ನಾವು ನಮ್ಮ ದೇಶಕ್ಕೆ ತೊಂದರೆ ಆಗೋದಷ್ಟು ಪರಿಸ್ಥಿತಿ ಬಂದಿದೆ ಈಗ. ಆದ್ದರಿಂದ ನಾವು ಸಸ್ಟೈನಬಲ್ ಡೆವಲಪ್ಮೆಂಟು, ಒಂದು ಸೈಡು ಫಾರೆಸ್ಟು ಇರಬೇಕು, ಇನ್ನೊಂದು ಸೈಡು ಅರಣ್ಯ ಇರಬೇಕು. ಜನರು ಮತ್ತು ಅರಣ್ಯನೂ ಎಲ್ಲ ಆಕ್ರಮಿಸ್ಕೊಂಡಿದ್ರೆ ಅಂದರೆ ಪ್ರಕೃತಿ ಸಮತೋಲ್ಯ ಕಡಿಮೆಯಾಗಿ ನಮಗೆ ಕಷ್ಟ ಆಗೋದು ಪರಿಸ್ಥಿತಿ. ಮುಂದಿನ ಪೀಳಿಗೆಲ್ಲ ಭವಿಷ್ಯತ್ತನ್ನು ನಾವು ಕಾಪಾಡ್ಕೊಳ್ಬೇಕಂದ್ರೆ ನಾವು ಹಾರ್ಡ್ ಡೆಸಿಷನ್ಸ್ ತೊಗೊಂಡ್ಬೇಕಾಗಿದೆ. ಭಾಳ ಕಠಿಣವಾದ ಡೆಸಿಷನ್ಸ್ ತೊಗೊಂಡು ಇವತ್ತು ನಾವೆಲ್ಲ ಮತ್ತೆ ನಮ್ಮ ಅರಣ್ಯವನ್ನೆಲ್ಲ ನಾವು ವಾಪಸ್ ತಗೊಂಡು ಎಲ್ಲ ಅರಣ್ಯೀಕರಣ ಮಾಡಿದೆವಂದರೆ ಇಲ್ಲಿ ಪ್ರಕೃತಿ ಸಮತೋಲಿತ ಚೆನ್ನಾಗಿ ಆಗ್ತದೆ ಮತ್ತು ಒಳ್ಳೆ ಮಳೆ ಬರ್ತದೆ ಮತ್ತು ಎಲ್ಲ ರೈತರೆಲ್ಲ ಹ್ಯಾಪಿಯಾಗಿರಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು.